ಎಲ್ಲರಿಗೂ ನಮಸ್ಕಾರ. ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಭಾನುವಾರದ ಲಾಂಗ್ ವಿಡಿಯೋ ಆಗಿರುತ್ತೆ. ನೀವು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತಾ ಇರೋದಕ್ಕೆ ತುಂಬ ಖುಷಿಯಾಗಿದೆ. ಹೀಗೆ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕೇಳ್ಕೊತೀನಿ. ಈ ದಿನದ ಲಾಗ್ನ ಸ್ಟಾರ್ಟ್ ಮಾಡೋಣ. ನಮಸ್ತೆ ವೀಕ್ಷಕರೇ. ಈ ದಿನ ನಾನು ಬೆಳಗಿನ ತಿಂಡಿಗೆ ಫ್ರೈಡ್ ರೈಸ್ ಮಾಡಿದ್ದೆ. ಅದನ್ನು ನಾನು ವಿಡಿಯೋ ಮಾಡಿಲ್ಲ. ನಾನು ಹೊರಗಡೆ ಹೋಗಬೇಕಿತ್ತು ಇವತ್ತು, ಹಾಗಾಗಿ ರೆಡಿ ಆಗೋ ಹತ್ರದಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಇದಾಯಿತು. ಫ್ರೈಡ್ ರೈಸ್ ಮತ್ತು ಬಜ್ಜಿ ಮಾಡಿದ್ದೆ ಬೆಳಗಿನ ತಿಂಡಿಗೆ. ನಂತರ ನನ್ನ ಮಗಳದು ಇವತ್ತು ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಪ್ರೋಗ್ರಾಮ್ ಇರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸರ್ ಕರೆದಿದ್ದರು ಪೇರೆಂಟ್ಸ್ನ, ಯಾರೆಲ್ಲ ಸೇರಿಸ್ತೀರಾ ಅಂತ ಹೇಳಿ. ಹಾಗಾಗಿ ಅದರ ವಿಚಾರಕ್ಕೆ ನಾನು ಹೋಗಿದ್ದೆ. ಇವರು ಶ್ರೀಯುತ ಶ್ರೀಧರ್ ಜೈನ್ ಅವರು. ಇದು ಹೆಜ್ಜೆ ಗೆಜ್ಜೆ ಅನ್ನೋ ಒಂದು ನೃತ್ಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಇವ್ರದ್ದು ತುಂಬಾ ಬ್ರ್ಯಾಂಚಸ್ಗಳಿದೆ. ನಮ್ಮ ಮೈಸೂರಿನ ವಿಶೇಷ ವಿದ್ವಾನ್ ಶ್ರೀಧರ್ ಜೈನ್ ಅವರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ನಂತರ ಇದನ್ನು ಮುಗಿಸ್ಕೊಂಡು ನಾನು ನಮ್ಮ ಸಂಗೀತ ಟೀಚರ್ ಹತ್ರ ಬಂದಿದ್ದೆ. ನಾನು ಅಭ್ಯಾಸ ಮಾಡ್ತಾ ಇದ್ದಿದ್ದ ಟೀಚರ್, ನನ್ನ ಮಗಳು ಕೂಡ ಇಲ್ಲೇ ಅಭ್ಯಾಸ ಮಾಡ್ತಾ ಇರೋದು, ನಮ್ಮ ಮಕ್ಕಳು. ಈ ಹುಡುಗ ಬ್ಲೂ ಶರ್ಟ್ ಹಾಕ್ಕೊಂಡಿರೋ ಹುಡುಗ ಬಂದು ನಮ್ಮ ಊರಿನ ಹುಡುಗ. ಹಾಗಾಗಿ ನಾನು ಅದೊಂದು ಕ್ಲಿಪ್ಪಿಂಗ್ ತೊಗೊಳ್ಬೇಕಾಗಿತ್ತು. ನನಗೆ ಖುಷಿ, ನಮ್ಮ ಊರಿಂದನೂ ಕೂಡ ಬಸ್ಸಲ್ಲಿ ಬಂದು ಅಭ್ಯಾಸ ಮಾಡ್ತಾ ಇದ್ದಾನೆ, ಬಂದು ಸಂಗೀತ ಅಭ್ಯಾಸ ಮಾಡ್ತಾನೆ ಅಂತ ಹೇಳ್ಕೊಳ್ಳೋದು ತುಂಬ ಖುಷಿಯಾಗುತ್ತೆ ನನಗೆ. ಕಂಗ್ರಾಸ್ ಹೇಳ್ತೀನಿ ಆ ಹುಡುಗನಿಗೆ, ಚೆನ್ನಾಗಿ ಕಲೀಲಿ ಅಂತ ಹೇಳಿ. ನಂತರ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಹಾಗಾಗಿ ಬಂದೆ. ತುಂಬ ದಿನ ಆಗಿತ್ತು ಹುಷಾರಿಲ್ಲದೇ ನಾನು ಶಾಪಿಂಗಿಗೆ ಬಂದಿರಲಿಲ್ಲ. ಇದು ದಾತ್ರಿ ಸೂಪರ್ ಮಾರ್ಕೆಟು. ಹಾಗಾಗಿ ತುಂಬ ದಿನ ಆಗಿತ್ತಲ್ಲ ಮೇಡಮ್, ಏನು ಬಂದೇ ಇರಲಿಲ್ಲ ಅಂಥೇಳಿ ತುಂಬ ಹೊತ್ತಿನ ತನಕ ಮಾತಾಡಿಸ್ತಾಯಿದ್ರು. ನಾನು ಶಾಪ್ ಮಾಡಿಕೊಂಡು ಸ್ವಲ್ಪ ಇನ್ನು ಶುರು ಆಯ್ತಲ್ಲ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕು, ಧೂಳೆಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳಿ ನಂದು ಸ್ಟಿಕ್ಕು ಕಟ್ಟಾಗ್ಬಿಟ್ಟಿತ್ತು. ಹಾಗಾಗಿ ಹೊಸ್ದೇ ತೊಗೊಂಬಿಡೋಣ ಅಂತ ಹೇಳಿ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಎಲ್ಲ ಹೊರಗಡೆ ಎಲ್ಲ ಹೋಗಿರೋದ್ರಿಂದ ಸ್ವಲ್ಪ ಕಾಫಿ ಕುಡಿದ್ರೆ ರಿಲೀಫ್ ಆಗ್ಬೋದು ಅಂಥೇಳಿ ಕಾಫಿ ಕುಡಿದು ನಂತರ ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ವಾಂಗಿಬಾತ್ ಮಾಡ್ಕೊಂಡಿದ್ದೆ ಒಂದು ಟೈಮ್ಗೆ ಅಂತ ಹೇಳಿ. ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ದು ಸ್ವಲ್ಪನೇ ಆಗಿದ್ದು, ಹಾಗಾಗಿ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ನೈಟು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಸಿಹಿ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡು ಮಧ್ಯಾಹ್ನ ವಾಂಗಿಬಾತ್ ಮಾಡ್ಕೊಂಡು ತಿನ್ಕೊಂಡ್ವಿ ಒಂದು ಟೈಮ್ಗೆ ಆಗೋಷ್ಟು. ನಂತರ ನೈಟು ಸಂಜೆಗೆ ಸಿಹಿ ಮುದ್ದೆ ಮಾಡುವ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ದೇವ್ರದ ಹತ್ರ ನೈವೇದ್ಯಕ್ಕೆ ಅಂತ ಇಟ್ಟಿದ್ದು ಬೆಲ್ಲಗಳೆಲ್ಲ ಇತ್ತು. ಬೆಲ್ಲದನ್ನ ಮಾಡೋಣ ಅಂತ ಅಂದ್ಕೊಂಡೆ. ಮೊನ್ನೆ ಅಮಾವಾಸ್ಯೆ ದಿನ ಮಾಡಿದ್ರಿಂದ ಆವತ್ತೊಂದು ದಿನ ಬೇರೆ ಇದರದ್ದು ಬೆಲ್ಲ ಇತ್ತು. ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ನಾನಿಲ್ಲಿ ಒಂದು 3.5 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅಷ್ಟು ದೇವ್ರಿಗೆ ಇಟ್ಟಿರಲಿಲ್ಲ, 1-2 ಅಚ್ಚು ಇಟ್ಟಿದ್ದು ಪೂಜೆಗೆ ಅಂತ. ಇನ್ನು ಉಳಿದ ಬೆಲ್ಲನ ಎಕ್ಸ್ಟ್ರಾ ನಾನು ಹಾಕ್ಕೊಂಡಿದ್ದೀನಿ ಎಲ್ರಿಗೂ ಕ್ವಾಂಟಿಟಿ ವಿಚಾರದಲ್ಲಿ. ನಂತರ ಇದು ಚೆನ್ನಾಗಿ ಬೆಂದ ಮೇಲೆ ಸಿಹಿ ಮುದ್ದೆ ಮಾಡಿರೋದು. ಹೇಗೆ ಅಂದರೆ ನಾವು ಮಾಮೂಲಿ ಹಿಟ್ಟು ಹೇಗೆ ಮಾಡ್ಕೊತೀವೋ ಮುದ್ದೆನ ಅದೇ ರೀತಿಯೇ ಮಾಡ್ಕೊಂಡಿರೋದು. ಇದು ನಾವು ಚೆನ್ನಾಗಿ ಬೇಯಿಸಿ ಒಂದು ಸ್ವಲ್ಪ ರವೆ ಹಾಕಿ ಗಂಟು ಬರದೇ ಇರೋ ಥರ ನಾವು ಮುದ್ದೆ ಆಗಬೇಕು ಅಂತಂದರೆ ಒಂದು ಬಟ್ಲಷ್ಟು ಅಥವಾ ಒಂದು ಅರ್ಧ ಬಟ್ಲಷ್ಟು ಹಾಕಿದ್ರೂ ನಡೀತದೆ, ನಿಮಗೆ ಕ್ವಾಂಟಿಟಿಗೆ ತಕ್ಕ ಹಾಗೆ. ನಂತರ ಇದನ್ನು ಪಕ್ಕದಲ್ಲಿ ಪಾಕನ ಕರಗಿಸ್ಕೊಂಡು ಬೆಲ್ಲವೆಲ್ಲನೂ ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲ ಫಸ್ಟೇ ನಾವು ಇದಕ್ಕೆ ಹಾಕ್ಬಿಡ್ತೀವಿ ಬೆಲ್ಲನ, ಅದ್ರ ಜೊತೆಯಲ್ಲೇ ಅದು ಬೆಂದ್ಕೊಂಡ್ಬಿಡುತ್ತೆ ಅಂತಂದರೆ ಏನಾಗುತ್ತೆ, ತಳ ಗಟ್ಟಿ ಆಗಿಬಿಡುತ್ತೆ. ಅಂದರೆ ತಪ್ಪಲೆ ಕಚ್ಕೊಳ್ಳೋದು, ಸಿಹಿ ಪಾಕ ಎಲ್ಲ ಸೀದು ಹೋಗೋದು, ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಈ ಥರ ಸಪ್ರೇಟಾಗಿ ಕುದಿಸಿಟ್ಕೊಂಡು ನಾವು ಏನು ಹಿಟ್ಟು ಮಾಡ್ಕೊತೀವೋ ಅದೇ ರೀತಿ ಹದವಾಗಿ ಹಿಟ್ಟು ಮಾಡಿಕೊಂಡು ನಾವು ತಿರುಗಿಸುವಾಗ ನಾವು ನೋಡಿಕೊಂಡು ನೀರನ್ನ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ತೆಗೆದಿಟ್ಕೊಂಡು ನಂತರ ಈ ಬೆಲ್ಲದ ಪಾಕನ ಹಾಕಿ ನಮ್ಗೆ ಎಷ್ಟು ಬೇಕೋ ನೀರನ್ನ ಅದಕ್ಕೆ ಸೇರಿಸ್ಕೊಂಡು ಒಂದು ಹದವಾಗಿ ಮಾಡ್ಕೊಬೋದು. ಇದಕ್ಕೆ ಕೊಬ್ಬರಿ ತುರಿ ಹಾಕ್ಬೋದು. ನಾನಿವತ್ತೇ ಕೊಬ್ಬರಿ ತುರಿ ಬಳಸಿಲ್ಲ. ಏಲಕ್ಕಿ ನಾನು ಹಿಟ್ಟಿಗೆ ಹಾಕಿರೋದ್ರಿಂದ ಏಲಕ್ಕಿ ಕೂಡ ನಾನು ಹಾಕೋದಿಲ್ಲ. ಬಿಡಿಸುವಾಗ ಮಿಲ್ಲಿಗೆ ಹಾಕ್ಬಿಟ್ಟಿರ್ತೀನಿ ನಾನು. ನಿಮಗೆ ಗೊತ್ತು, ನಾನು ಒಡ್ರಾಗಿ ಹಿಟ್ಟು ನಿಮಗೆ ತೋರಿಸಿದ್ದೆ ನಾನು ಹೇಗೆ ಮಾಡ್ಕೋಬೇಕು ಅಂತ ಮಿಲೆಟ್ಸು. ನೀವು ಈ ರೀತಿ ಮಾಡಿಕೊಂಡು
ಇಟ್ಕೊಂಡಿದ್ರೆ ಇದು ಸಿಹಿ ಮುದ್ದೆ ಮಾಡಿಕೊಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮಲ್ಲಿ ಐರನ್ ಕಂಟೆಂಟ್ ಆಗಿರ್ಬೋದು ಅಥವಾ ಹೆಚ್ಚು ಪೋಷಕಾಂಶಗಳು ಇರುವಂಥ ಪ್ರೋಟೀನ್ ಅಂಶಗಳು ಈ ಸಿರಿಧಾನ್ಯಗಳಲ್ಲಿ, ಕಾಳುಗಳಲ್ಲಿ ನಮಗೆ ಯಥೇಚ್ಛವಾಗಿ ಸಿಗುತ್ತೆ. ವಾರದಲ್ಲಿ ಒಂದು ದಿನನಾದರೂ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ಅಥವಾ ಪ್ರತಿದಿನ ನೀವು ಬೆಳಗ್ಗೆ ಹೊತ್ತು ಒಂದು ಲೋಟ ಹಾಲಿಗೆ ಈ ಸ್ವಲ್ಪ ಒಂದು ಲೋಟ ನೀರು ಹಾಕಿ ಗಂಜಿ ಥರ ಮಾಡಿಕೊಟ್ಟು ಪ್ರತಿದಿನ ಕುಡಿಯೋದ್ರಿಂದನೂ ಕೂಡ ಒಂದು ಹೆಲ್ತಿ ಡ್ರಿಂಕ್ ಅಂತ ಆಗುತ್ತೆ. ನಾವು ಏನು ಬೆಲ್ಲನ ಬಳಸ್ದಿರ ಬರೀ ಸಿಹಿ ಮುದ್ದೆ ಮಾಮೂಲಿ ಮುದ್ದೆ ಥರನೇ ಮಾಡಿಕೊಂಡು ನಾವು ಬಳಸೋದ್ರಿಂದ ಇದು ಡಯಾಬಿಟಿಸ್ ಅವ್ರಿಗೂ ತುಂಬಾ ಒಳ್ಳೆಯದು. ಹೆಚ್ಚು ಫೈಬರ್ ಕಂಟೆಂಟು ಏನು ನಮಗೆ ಇದಕ್ಕೆ ಬೇಕು, ಇನ್ಸುಲಿನ್ ಥರ, ಅದಕ್ಕೂ ಕೂಡ ತುಂಬ ಕೆಲಸ ಮಾಡುತ್ತೆ. ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ. ಪ್ರತಿ ಸರಿ ನಾವು ರಾಗಿನೂ ತಿಂತಾನೇ ಇರೋಕ್ಕಾಗೋದಿಲ್ಲ, ಅಥವಾ ಗೋಧಿ ರೊಟ್ಟಿ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಒಂದು ಗಂಜಿ ಥರ ಅಥವಾ ರೊಟ್ಟಿ ಥರ, ಅಥವಾ ನಾವು ಏನೇ ಒಂದು ಪದಾರ್ಥಗಳಿಗೆ ನಾವು ಇದನ್ನು ರೊಟ್ಟಿ ತಟ್ಕೊಳ್ಳುವಾಗ ಒಂದು ಬಟ್ಲಷ್ಟು ಇದನ್ನು ಹಾಕ್ಕೊಂಡು ತಟ್ಕೋಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಮುಂಚೆ ಎಲ್ಲ ಮಕ್ಕಳು ಬಾಣಂತಿಯರಿಗೆ ಮತ್ತು ಮಕ್ಕಳು ದೊಡ್ಡದಾದಾಗ ಮಾತ್ರ ಈ ಮುದ್ದೆಯನ್ನು, ಸಿಹಿ ಮುದ್ದೆ ಅನ್ನೋದನ್ನು ದೇಹಕ್ಕೆ ಶಕ್ತಿ ಬರುತ್ತೆ, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಮಾಡ್ತಾಯಿದ್ರು. ಮಕ್ಕಳು ವೃದ್ಧಿಸ್ತಾರೆ ಆರೋಗ್ಯ ದೃಷ್ಟಿನಲ್ಲಿ ಅಂತ ಹೇಳಿ ಮಾಡಿಕೊಡ್ತಾಯಿದ್ರು. ನನಗೆ ಮಕ್ಕಳು ಚಿಕ್ಕ ವಯಸ್ಸಿಂದನೂ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡು ಮಾಡೋದು, ಕೊಡೋದು. ನಮ್ಮ ಮಕ್ಳಿಗೂ ಕೂಡ ಇಷ್ಟ. ಅವರು ಒಂದು 15 ದಿನಕ್ಕೆ ಒಂದು ಸಲನಾದರೂ ನೆನೆಸ್ಕೊತಾರೆ ಮಮ್ಮಿ ಮಾಡಿ ಅಂತ ಹೇಳಿ. ಹಾಗಾಗಿ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ಭುತ. ಇವತ್ತಿನ ಲಾಗು ಇದಾಗಿತ್ತು. ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಹೆಚ್ಚು ಜನ ಲೈಕ್ ಮಾಡಿ ಅಂತ, ಶೇರ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.